ನಿಮಗೆ ಖಾಸಗಿ ಕಾಲೇಜಿನಲ್ಲಿ ಪದವಿ ಮಾಡೋ ಕನಸಿದೆಯಾ? ಹಾಗಿದ್ರೆ ನಿಮಗೆ ಗುಡ್ ನ್ಯೂಸ್ ಇದೆ. ಉನ್ನತ ಶಿಕ್ಷಣ ಇಲಾಖೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪದವಿ ಓದುವ ಕನಸು ಕಾಣ್ತಾ ಇರೋ ವಿದ್ಯಾರ್ಥಿಗಳಿಗೆ ಬಂಪರ್ ನ್ಯೂಸ್ ನೀಡಿದೆ. ಅದೇನು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನಸು ಅದೇ ಕಾಲೇಜ್ನಲ್ಲೇ ಓದಬೇಕು ಎಂಬ ಕನಸು. ವಿದ್ಯಾರ್ಥಿಗಳ ಇಂತಹ ಬಹುದಿನಗಳ ಕನಸು ಇದೀಗ ನನಸಾಗಲಿದೆ. ಪಿಯುಸಿ ಬಳಿಕ ಪ್ರತಿಷ್ಠಿತ ಖಾಸಗಿ ಕಾಲೇಜ್ನಲ್ಲಿ ಪದವಿ ಓದಲು ಬಯಸುವವರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪದವಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬಂಪರ್ ನ್ಯೂಸ್. ಖಾಸಗಿ ಕಾಲೇಜುಗಳಲ್ಲೂ 40% ಸರ್ಕಾರಿ ಕೋಟಾ. ಹೌದು, ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೀಟ್ ಹಂಚಿಕೆ ಮಾದರಿಯಂತೆ ಪದವಿ ಕೋರ್ಸ್ಗಳಿಗೂ ಸೀಟ್ ಹಂಚಿಕೆಗೆ ಸರ್ಕಾರ ಮುಂದಾಗಿದೆ. ರಾಜ್ಯದ ಖಾಸಗಿ ಕಾಲೇಜುಗಳಲ್ಲಿ ಇನ್ಮುಂದೆ 40% ಸರ್ಕಾರಿ ಕೋಟಾದಡಿಯಲ್ಲಿ ಪದವಿ ಸೀಟ್ಗಳನ್ನು ಮೀಸಲಿಡಲು ಸರ್ಕಾರ ಮುಂದಾಗಿದೆ. ಖಾಸಗಿ ಪದವಿ ಕಾಲೇಜುಗಳು 100ಕ್ಕೆ 100 ಮ್ಯಾನೇಜ್ಮೆಂಟ್ ಕೋಟಾದಡಿ ಸೀಟ್ ನೀಡಿ ದಾಖಲಾತಿ ಪಡೆಯುತ್ತಿವೆ. ಈಗ ಸರ್ಕಾರ ಖಾಸಗಿ ಕಾಲೇಜುಗಳಲ್ಲೂ 40% ಸರ್ಕಾರಿ ಕೋಟಾ ಸೀಟ್ಗಳನ್ನು ಪಡೆಯಲು ಮುಂದಾಗಿದೆ. ಇದು ಬಹಳ ಹಿಂದೆ ಎಲ್ಲ ಹಲವಾರು ಬಾರಿ ಪ್ರಯತ್ನಗಳಾಗಿ ಚರ್ಚೆಗಳಾಗಿ ಅಲ್ಲಲ್ಲೇ ಪ್ರೊಸೀಡಿಂಗ್ಸ್ ಆಗಿ ಬಿಟ್ಟೋಗಿತ್ತು. ನಾವು ಇದನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡು ಖಾಸಗಿ ವಿಶ್ವವಿದ್ಯಾಲಯಗಳ ವೈಸ್ ಚಾನ್ಸಲರ್ಸ್ನ ಮತ್ತು ಸಂಬಂಧಪಟ್ಟವ್ರನ್ನ ಕರೆಸಿ ಈ ವರ್ಷವೇ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಒತ್ತಡ ಹಾಕ್ತಿದ್ವಿ. ಕೆಇಎ ಅಥವಾ ಕಾಮೆಟ್ ಕೆ ಮಾದರಿಯ ಪರೀಕ್ಷೆ ನಡೆಸಿ ಖಾಸಗಿ ಕಾಲೇಜುಗಳಲ್ಲಿ ಪದವಿ ಸೀಟ್ಗಳನ್ನು ಹಂಚಿಕೆ ಮಾಡಲು ಚರ್ಚೆ ನಡೆದಿತ್ತು. ಆದ್ರೀಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೆಸಲು ತೀರ್ಮಾನಿಸಿರುವ ಖಾಸಗಿ ಕಾಲೇಜುಗಳು ಅವರದ್ದೇ ಆದ ಒಂದು ಅಸೋಸಿಯೇಷನ್ ಮಾಡಿಕೊಂಡಿವೆಯಂತೆ. ಜೊತೆಗೆ ಶುಲ್ಕದ ಬಗ್ಗೆಯೂ ಕೆಲ ಚರ್ಚೆ ಬಾಕಿ ಇದ್ದು, ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದಿಂದಲೇ ಖಾಸಗಿ ಕಾಲೇಜುಗಳಲ್ಲಿ 40% ಸರ್ಕಾರಿ ಸೀಟ್ ಸಿಗಲಿದೆ. ಅವರು ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗ ತಾತ್ವಿಕವಾಗಿ ಅವರು ಈಗ ಅವ್ರದ್ದೇ ಆದಂಥ ಒಂದು ಅಸೋಸಿಯೇಷನ್ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಸೇರಿ ಒಟ್ಟಾಗಿ ನಮಗೆ ಪತ್ರ ಕೊಟ್ಟಿದ್ದಾರೆ. ಈ ವರ್ಷಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮುಂದಿನ ವರ್ಷ ಮಾಡ್ತೀವಿ ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಸದ್ಯ ಖಾಸಗಿ ಕಾಲೇಜುಗಳು ಕೊಟ್ಟಿರುವ ವಾಗ್ದಾನದ ಪ್ರಕಾರ 2025-26ನೇ ಶೈಕ್ಷಣಿಕ ವರ್ಷದಿಂದಲೇ ಖಾಸಗಿ ಪದವಿ ಕಾಲೇಜುಗಳಲ್ಲಿ 40% ಸರ್ಕಾರಿ ಕೋಟಾ ಸಿಗಲಿದೆ. ಆದರೆ ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.